ಬಿಗ್ಗೆಸ್ಟ್ ಪಾಠ ಟೀಮ್ ಇಂಡಿಯಾಗೆ ಈ BGT ಸೀರೀಸಿಂದ ಏನಂತ ಹೇಳಿದ್ರೆ, 5 ಟೆಸ್ಟ್ ಮ್ಯಾಚ್ ಸೀರೀಸ್ ನೀವು ಆಡುವಾಗ ಜಸ್ಟ್ 11 ಗುಡ್ ಪ್ಲೇಯರ್ಸ್ ತೊಗೊಂಡೋದ್ರೆ ಸಾಕಾಗಲ್ಲ. ನಿಮ್ಮ ಬೆಂಚ್ ಸ್ಟ್ರೆಂತ್ ಕೂಡ ಎದ್ವಾ ತದ್ವಾ ಸ್ಟ್ರಾಂಗ್ ಆಗಿರಬೇಕು ಅಂತ ಒಂದು ಬಿಗ್ಗೆಸ್ಟ್ ಲೆಸನ್ ಬಂದಿದೆ. ಬುಮ್ರಾ ಅವ್ರ ಇಂಜುರಿ ಆದಮೇಲೆ ನಾವು ಏನು ಹೇಳ್ತೀರಾ, ಹಾಫ್ ದ ಟೀಮು ಇಲ್ಲ, ನಮ್ಮ ಬೌಲಿಂಗ್ ಅಟ್ಯಾಕಲ್ಲಿ ಟೀತೇ ಇಲ್ಲ ಅಂತ ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ನೀವು ನೋಡಿದ್ರೆ ಮೈನ್ ಡಿಫ್ರೆನ್ಸ್ ಬಿಟ್ವೀನ್ ಆಸ್ಟ್ರೇಲಿಯಾ ಆ್ಯಂಡ್ ಇಂಡಿಯಾಗೆ ಏನಪ್ಪ ಅಂದರೆ ಆ ಥರ್ಡ್ ಫಾಸ್ಟ್ ಬೌಲರ್. ಆಮೇಲೆ ಹೇಜಲ್ವುಡ್ ಮೇನ್ ಬೌಲರ್ ಇಂಜುರಿ ಆದಾಗ ಬೋಲ್ಯಾಂಡ್ ಬರ್ತಾರೆ, ಹೇಜಲ್ವುಡ್ನ ಮಿಸ್ಸೇ ಮಾಡ್ಕೊಳ್ಳಲ್ಲ. ಆ ಥರ ಒಂದು ಕ್ವಾಲಿಟಿ ರಿಪ್ಲೇಸ್ಮೆಂಟ್ ಆಗಿ ಮೂಡ್ ಬರ್ತಾರೆ. ಇಬ್ರು ಪ್ರಮುಖ ಫಾಸ್ಟ್ ಬೌಲರ್ ಮಾತ್ರ ಅಲ್ಲ ಅಲ್ಲಿ ಇದ್ದಿದ್ದು, ಸ್ಟಾಕ್ ಅಂಡ್ ಪ್ಯಾಟ್ ಕಮಿನ್ಸು. ಹೇಜಲ್ವುಡ್ ಇದ್ದಾಗ ಅವರು ಈಕ್ವಲಿ ಗುಡ್, ಬೋಲ್ಯಾಂಡ್ ಅವ್ರಿಗಿಂತ ವೆರಿ ಗುಡ್. ಅದಕ್ಕೋಸ್ಕರನೇ ಅವರು 3 ಜನ ಫಾಸ್ಟ್ ಬೌಲರ್ ಅಥವಾ 4 ಜನ ಫಾಸ್ಟ್ ಬೌಲರ್ಸ್ ಆ ಒಂದು ಲೋಡ್ನ ಶೇರ್ ಮಾಡಿದ್ದು, ರಿಲೆಂಟ್ಲೆಸ್ ಆಗಿ ಅಟ್ಯಾಕ್ ಮಾಡಿದ್ದು. ಟೀಮ್ ಇಂಡಿಯಾಗೆ ಏನು ಹೇಳ್ತೀರಾ, ಉಸಿರು ಕಟ್ಟೋಂಗ್ ಮಾಡ್ಬಿಟ್ರು, ರನ್ಸ್ ಬರ್ದೇರೋಂಗ್ ಮಾಡ್ಬಿಟ್ರು. ಅದಕ್ಕೆ ಈ ಸೀರೀಸ್ನ 3-1 ಗೆದ್ದಿದ್ದು. ಟೀಮ್ ಇಂಡಿಯಾ ಕಡೆ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಥರ್ಡ್ ಸೀಮರ್ ಕೊರತೆ ಇದ್ದೇ ಇತ್ತು, ಅಥವಾ ಟೀಮ್ ಇಂಡಿಯಾ ಕ್ಲಾರಿಟಿನೇ ಇರಲಿಲ್ಲ ಥರ್ಡ್ ಸೀಮರ್ ಯಾರಾಗಬೇಕು ಅಂತ. ಫಸ್ಟ್ ಮ್ಯಾಚಲ್ಲಿ ಹರ್ಷಿತ್ ರಾಣಾ ಆಡಿಸ್ತಾರೆ, ಸೆಕೆಂಡ್ ಮ್ಯಾಚಲ್ಲಿ ಅವ್ರು ಅಷ್ಟು ಚೆನ್ನಾಗಿ ಮಾಡಲ್ಲ ಅಂತ ಅವ್ರನ್ನ ಡ್ರಾಪ್ ಮಾಡ್ತಾರೆ. ಅದಾದಮೇಲೆ ಆಕಾಶ್ ದೀಪ್ನ ತೊಗೊಂಡ್ಬರ್ತಾರೆ. ಆನೆಸ್ಟಾಗಿ ಹೇಳ್ಬೇಕು ಅಂದರೆ ಆಕಾಶ್ ದೀಪ್ ತುಂಬ ಚೆನ್ನಾಗೇ ಮಾಡಿದ್ರು. ಅವ್ರಿಗೆ 5th ಮ್ಯಾಚಲ್ಲಿ ಇಂಜುರಿ ಆದಮೇಲೆ ಪ್ರಸಿದ್ಧ ಕೃಷ್ಣನ ತೊಗೊಂಡು ಬಂದಿದ್ದು. ಆಮೇಲೆ ನೋಡಿ, ನಮ್ಮ ಬ್ಯಾಟರ್ಸ್ ಫಾರ್ಮಲ್ಲಿ ಇಲ್ಲ ಅಂತ ಬಂದಾಗ ನಮಗೆ ಕರೆಕ್ಟಾಗಿರೋ ರಿಪ್ಲೇಸ್ಮೆಂಟ್ ಅಥವಾ ರಿಪ್ಲೇಸ್ಮೆಂಟ್ ಇದ್ರೂ ಟೀಮ್ ಮ್ಯಾನೇಜ್ಮೆಂಟ್ಗೆ ಅವ್ರ ಮೇಲೆ ಭರವಸೆನೇ ಇರಲಿಲ್ಲ. ಭರವಸೆ ಇಲ್ಲ ಅಂದಮೇಲೆ ಯಾಕೆ ಕರ್ಕೊಂಬಂದ್ರಿ ಅವ್ರನ್ನ? ಅಭಿಮನ್ಯು ಈಶ್ವರನ್ ಇಡೀ ಒಂದು ಟೂರಲ್ಲಿ ಜಸ್ಟ್ ಟೂರಿಸ್ಟ್ ಆಗಿ ಉಳ್ಕೊಂಡ್ಬಿಟ್ಟಿದ್ದಾರೆ, ಅಥವಾ ಸಮ್ಟೈಮ್ಸ್ ಸಬ್ಸ್ಟಿಟ್ಯೂಟ್ ಫೀಲ್ಡರ್ ಆಗಿ ಬಂದಿರೋದು. ಸರ್ಫರಾಜ್ ಖಾನ್ನ ನಾನು ಫೀಲ್ಡಲ್ಲಿ ನೋಡೇ ಇಲ್ಲ. ಈ ವ್ಯಕ್ತಿ ಯಾಕೆ ಇರಬೇಕಾಗಿತ್ತು? ಸುಮಾರು ಜನ ಬ್ಯಾಟರ್ಸು ಸುಮಾರು ಮ್ಯಾಚಲ್ಲಿ ರನ್ಸೇ ಹೊಡಿದೇ ಇದ್ದಾಗ ಈ ವ್ಯಕ್ತಿ ಕಡೆ ನೀವು ನೋಡೇ ಇಲ್ಲ ಅಥವಾ ನೋಡೋದೇ ಇಲ್ಲ ಅಂದರೆ ಇವ್ರನ್ನ ಯಾಕೆ ಕರ್ಕೊಂಬಂದ್ರಿ ನೀವು? ಧ್ರುವ್ ಜುರೇಲ್ ಯಾವ ಥರ ಒಂದು ಭರವಸೆ ಕೊಟ್ಟಿದ್ದಾರೆ, ಇವ್ರಿಗೊಂದು ಅವಕಾಶ ಕೊಡ್ಬೋದಾಗಿತ್ತಲ್ವಾ ಅಂತ. ಅಂದರೆ ನಿಮಗೆ ಟೀಮ್ ಮ್ಯಾನೇಜ್ಮೆಂಟ್ಗೆ ಕಾನ್ಫಿಡೆನ್ಸೇ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಬೆಂಚ್ ಮೇಲೆ ಈ ಒಂದು 5 ಟೆಸ್ಟ್ ಸೀರೀಸಲ್ಲಿ ಸುಮಾರು ಜನ ಪ್ಲೇಯರ್ಗಳು ಔಟ್ ಆಫ್ ಫಾರ್ಮ್ ಹೋಗೋ ಸಾಧ್ಯತೆ ಇದೆ, ಸುಮಾರು ಜನ ಬೌಲರ್ಗಳು ಇಂಜುರಿ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಸ್ಟ್ರಾಂಗ್ ಬೆಂಚ್ ಇಲ್ಲ ಅಥವಾ ಬೆಂಚ್ ಸ್ಟ್ರೆಂತ್ ಇಲ್ಲ ಅಂತ ಹೇಳಿದ್ರೆ ಟೆಸ್ಟ್ ಸರಣಿನ ಗೆಲ್ಲಕ್ಕಾಗಲ್ಲ ಅಂತ ಒಂದು ಬಿಗ್ಗೆಸ್ಟ್ ಲೆಸನ್ನ ಕಲಿಸಿರುತ್ತೆ ಈ ಒಂದು ಸೀರೀಸು ಟೀಮ್ ಇಂಡಿಯಾಗೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇಂತಿ ನಿಮ್ಮ ಜಾನಿ.